ಟಾಕ್ಸಿಕ್ ಸಿನಿಮಾದ ಕಲಾವಿದರ ಸಂಭಾವನೆ. ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಬಿಡುಗಡೆ ಆಗುತ್ತೆ ಅಂದ್ರೆ ಅಲ್ಲೊಂದು ಸೆಲೆಬ್ರೇಷನ್ ಹಬ್ಬದ ರೀತಿ ಇದ್ದೇ ಇರುತ್ತೆ. ಕೆಜಿಎಫ್ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಎಲ್ಲರೂ ಕಾಯ್ತಿರುವಂತಹ ಸಿನಿಮಾ ಟಾಕ್ಸಿಕ್. ಈಗಾಗಲೇ ಗೀತು, ಮೋಹನ್ ದಾಸ್ ಹಾಗೂ ಯಶ್ ಸೂಪರ್ ಹಿಟ್ ಆಗಿರುವಂತಹ ಕಾರಣಕ್ಕಾಗಿ ಅವರ ಈ ಕೊಲಾಬರೇಷನ್ ಅಭಿಮಾನಿಗಳಲ್ಲಿ ಸಾಕಷ್ಟು ಕ್ರೇಜ್ ಅನ್ನು ಹುಟ್ಟುಹಾಕಿದೆ. ಸಿನಿಮಾ ಆಗಸ್ಟ್ 26 ಮೂವಿ ಬಿಡುಗಡೆ. ಆದರೆ ಈ ವಿಡಿಯೋದಲ್ಲಿ ನಾವು ಹೇಳೋಕೆ ಹೊರಟಿರೋದು ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಬದಲಿಗೆ ಆ ಸಿನಿಮಾಗೆ ಎಲ್ಲಾ ಕಲಾವಿದರು ಎಷ್ಟು ರೆಮ್ಯುನರೇಷನ್ ಪಡೆದುಕೊಂಡಿದ್ದಾರೆ ಅಂತ. ಹಾಗಿದ್ರೆ ಬನ್ನಿ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿರೋರಿಗೆ ಎಷ್ಟು ಸಂಭಾವನೆ ಸಿಗ್ತಿದೆ ಅಂತ ತಿಳ್ಕೊಂಡು ಬರೋಣ. ಮೊದಲಿಗೆ ಸಿನಿಮಾದಲ್ಲಿ ನಟಿಸುತ್ತಾ ಇರುವಂತಹ ಹಿರಿಯ ಕಲಾವಿದ ಬಾಲಾಜಿ ಮನೋಹರ್ ಬೀರಾ ಪಾತ್ರದಲ್ಲಿ ರವರ ಸಂಭಾವನೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಟೈಮ್ನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಕಡೆ ಕಾಣಿಸಿಕೊಳ್ಳುತ್ತಿದ್ದಂತಹ ಬಾಲಾಜಿ ಮನೋಹರ್ ಅವರು ಒಂದು ಸಮಯದಲ್ಲಿ ಬಹುತೇಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಅಂತಾನೆ ಹೇಳಬೇಕು. ಆದರೆ ಈಗ ಮತ್ತೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಮೂಲಕ ಅವರನ್ನು ನಾವು ನೋಡಬಹುದು. ಇನ್ನು ಈ ಸಿನಿಮಾದಲ್ಲಿ ನಟಿಸುವುದಕ್ಕೆ 5 ಕೋಟಿ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತ ಅಂದಾಜಿನಲ್ಲಿ ಹೇಳಲಾಗುತ್ತಿದೆ. ಅವರಿಗೆ ಈ ಸಿನಿಮಾ ಚಿತ್ರರಂಗದಲ್ಲಿ ಮತ್ತೊಂದು ಪುನರ್ಜನ್ಮ ನೀಡಲಿ ಅಂತ ಹಾರೈಸೋಣ. ಇನ್ನು ಟಾಕ್ಸಿಕ್ ದಲ್ಲಿ ಸಾಕಷ್ಟು ಸಮಯದ ನಂತರ ನಟಿ ರುಕ್ಮಿಣಿ ವಸಂತ್ ಕಾಣಿಸಿಕೊಳ್ಳುವ ಮೂಲಕ ಸಿನಿಮಾದ ಬಗ್ಗೆ ಎಕ್ಸೈಟ್ಮೆಂಟ್ ಹೆಚ್ಚಾಗುವ ಹಾಗೆ ಮಾಡಿದ್ದಾರೆ. ಮೆಲ್ಲಿಸಾ ಪಾತ್ರ ಮಾಡುತ್ತಿದ್ದಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಈಗ ವಿಭಿನ್ನ ಪಾತ್ರದ ಮೂಲಕ ಬರುತ್ತಿರುವುದೇ ಒಂದು ಖುಷಿ ಅಂತ ಹೇಳಬಹುದು. ಇನ್ನು ಯಶ್ ಅವರ ಜೊತೆಗೆ ಅವರ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂದ್ರೆ ಸಹಜವಾಗಿಯೇ ನಿರೀಕ್ಷೆ ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಟಾಕ್ಸಿಕ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೇ ಕಾಣಿಸಿಕೊಳ್ಳುತ್ತಿರುವಂತಹ ರುಕ್ಮಿಣಿ ವಸಂತ್ ಮೂಲಗಳ ಪ್ರಕಾರ ಒಟ್ಟಾರೆ ಅಭಿನಯಕ್ಕಾಗಿ 3 ಕೋಟಿ ಸಂಭಾವನೆ ಪಡೆದುಕೊಳ್ಳುತ್ತಿದ್ದಾರೆ ಅಂತ ಸುದ್ದಿ ಇದೆ. ಈ ಸಾಲಿನಲ್ಲಿ ನೆಕ್ಸ್ಟ್ ಕಾಣಿಸಿಕೊಳ್ಳುವುದು ಅಕ್ಷಯ್ ಒಬೆರಾಯ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಮೋಸ್ಟ್ ವಾಂಟೆಡ್ ವಿಲನ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಟಾಕ್ಸಿಕ್ ದಲ್ಲಿ ಕೂಡ ಅವರು ಯಶ್ ಎದುರು ವಿಲನ್ ಆಗಿ ಪರ್ಫೆಕ್ಟ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ದಲ್ಲಿ ನಟಿಸುವುದಕ್ಕೆ 1 ಕೋಟಿ ಸಂಭಾವನೆಯನ್ನು ಅವರಿಗೆ ನೀಡಿದ್ದಾರಂತೆ. ಕೊನೆಯದಾಗಿ ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಡ್ರಗ್ ಮಾಫಿಯಾ ಮತ್ತು ಡಾರ್ಕ್ ವೆಬ್ ಪ್ರಪಂಚ. ಚಿತ್ರದ ಅಡಿಬರಹವೇ ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕತೆ ಎಂದಿದೆ. ಇದು ಕೇವಲ ಸಾಧಾರಣ ಆಕ್ಷನ್ ಸಿನಿಮಾ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಡ್ರಗ್ ಮಾಫಿಯಾ, ಕಳ್ಳಸಾಗಣೆ ಮತ್ತು ಭೂಗತ ಜಗತ್ತಿನ ಅಂಡರ್ ವರ್ಲ್ಡ್ ಕಪ್ಪು ಮುಖವನ್ನು ಪರಿಚಯಿಸುವ ಕಥೆಯಾಗಿದೆ. ಯಶ್ ಅವರ ದ್ವಿಪಾತ್ರ ಡ್ಯುಯಲ್ ರೋಲ್. ಈ ಚಿತ್ರದಲ್ಲಿ ಯಶ್ ಅವರು ರಾಯ ಮತ್ತು ಟಿಕೆಟ್ ಎಂಬ 2 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ನಾಯಕನಾಗಿದ್ದರೆ ಮತ್ತೊಬ್ಬ ವಿಲನ್ ಶೇಡ್ ಹೊಂದಿರುವ ಪಾತ್ರ ಎನ್ನಲಾಗುತ್ತಿದ್ದು, ಈ ಇಬ್ಬರ ನಡುವಿನ ಸಂಘರ್ಷವೇ ಕಥೆಯ ಜೀವಾಳ ಸಂಭಾವನೆ ವಿಚಾರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ 50 ಕೋಟಿ ರೂಪಾಯಿ ಪಡೆದುಕೊಂಡಿರಬಹುದು ಅಂತ ಸುದ್ದಿ ಇದೆ. ಸಹೋದರಿ ಮತ್ತು ಭಾವುಕ ಬಾಂಧವ್ಯ. ಚಿತ್ರದಲ್ಲಿ ನಯನತಾರಾ ಅವರು ಯಶ್ ಅವರ ಸಹೋದರಿಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂಬ ಬಲವಾದ ವದಂತಿ ಇದೆ. ಕೇವಲ ರಕ್ತಪಾತ ಅಷ್ಟೇ ಅಲ್ಲದೆ ಅಣ್ಣ ತಂಗಿಯ ನಡುವಿನ ಬಲವಾದ ಸೆಂಟಿಮೆಂಟ್ ಮತ್ತು ಭಾವುಕತೆ ಈ ಕತೆಗೆ ದೊಡ್ಡ ಶಕ್ತಿಯಾಗಲಿದೆ. ನಯನತಾರಾ ಅವರಿಗೆ 10 ಕೋಟಿ ರೂಪಾಯಿ ಪಡೆದುಕೊಂಡಿರಬಹುದು ಅಂತ ಸುದ್ದಿ ಇದೆ. ರಷ್ಯನ್ ಮತ್ತು ಲಂಡನ್ ಮಾಫಿಯಾ ಲಿಂಕ್. ಚಿತ್ರದಲ್ಲಿ ಬ್ರಿಟಿಷ್ ಮತ್ತು ವಿದೇಶಿ ಕಲಾವಿದರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಕತೆಯು ಕೇವಲ ಭಾರತಕ್ಕೆ ಸೀಮಿತವಾಗಿರದೆ ಲಂಡನ್, ರಷ್ಯಾ ಮುಂತಾದ ದೇಶಗಳ ಭೂಗತ ಜಗತ್ತಿನ ಕನೆಕ್ಷನ್ ಹೊಂದಿರಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕೆಜಿಎಫ್ ನಂತರ ಯಶ್ ಅವರ ಖದರ್ ಹಾಗೂ ಗೀತು, ಮೋಹನ್ ದಾಸ್ ಅವರ ವಿಭಿನ್ನ ಮೇಕಿಂಗ್ ಶೈಲಿ ಸೇರಿ ಇದೊಂದು ಸೈಕೋ ಥ್ರಿಲ್ಲರ್ ಮತ್ತು ಹೈ ವೋಲ್ಟೇಜ್ ಆಕ್ಷನ್ ಡ್ರಾಮಾ ಆಗಿ ಮೂಡಿಬರುತ್ತೆ. ಈ ಸಿನಿಮಾದ ಮೂಲಕ ನಾವು ತಿಳಿದುಕೊಳ್ಳುವುದಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಅಂತ ಹೇಳಬಹುದು. ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ನಮ್ಮೊಂದಿಗೆ ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ನಿಮಗೆ ನಾವು ಮಾಡಿರುವಂತಹ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.